ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನೀವೇನಾದರೂ ವೀಕೆಂಡ್ಗಳು ಎಲ್ಲಿಗೆ ಹೋಗಬೇಕು, ಯಾವುದು ಬೆಸ್ಟ್ ಪ್ಲೇಸ್ ಇದೆ, ಅಥವಾ ಚಿಕ್ಕಮಗಳೂರು ಸುತ್ತಮುತ್ತ ಯಾವ್ದು ಬೆಸ್ಟ್ ಪ್ಲೇಸ್ ಇದೆ, ಬೇಲೂರು ಹಾಸನಲ್ಲಿ ಯಾವ್ಯಾವ ಬೆಸ್ಟ್ ಪ್ಲೇಸ್ ಇದೆ ಅಂತ ಹುಡುಕ್ತಾ ಇದ್ರೆ ವೀಕ್ಷಕರೇ, ಈ ಯಗಚಿ ಡ್ಯಾಮಿಗೆ ನೀವು ಹೋಗಲೇಬೇಕು ವೀಕ್ಷಕರೇ. ಈ ಯಗಚಿ ಡ್ಯಾಮು ಕೂಡ ಎಲ್ಲ ಡ್ಯಾಮ್ಗಿಂತನೂ ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಯಗಚಿ ಡ್ಯಾಮಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ಪಾರ್ಕ್ ಅಂದರೆ ವಾಟರ್ ಪಾರ್ಕ್ ಕೂಡ ನೋಡ್ಬೋದು. ನಾರ್ಮಲ್ ಪಾರ್ಕ್ ಉದ್ಯಾನವನ ಕೂಡ ಇದೆ ನಿಮಗಲ್ಲಿ. ಮತ್ತು ನೀವು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನೂ ಕೂಡ ಅಂದರೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನೂ ಕೂಡ ನೀವು ಆಡ್ಬೋದು ವೀಕ್ಷಕರೇ. ಒನ್ ಡೇ ನೀವು ಸ್ಪೆಂಡ್ ಮಾಡಬೇಕು ಅಂತಿದ್ದರೆ ಇಲ್ಲಿಗೆ ಡ್ಯಾಮು ಫ್ರೀ ಎಂಟ್ರಿ, ಮತ್ತು ನಿಮಗೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆಲ್ಲ ಎಷ್ಟು ಪ್ರೈಸ್ ಬರುತ್ತೆ, ಯಾವ ಟೈಮಿಂಗ್ಸಲ್ಲಿ ಹೋಗಬೇಕು, ಮತ್ತು ಯಾವ ಬೆಸ್ಟ್ ಟೈಮ್ ಯಾವಾಗ ನೀವು ವಿಸಿಟ್ ಮಾಡಿದರೆ ಬೆಸ್ಟ್ ನಿಮಗೆ ವಾಟರ್ ಸ್ಪೋರ್ಟ್ಸ್ ಆಡೋಕ್ಕಾಗಲಿ ಅಥವಾ ಡ್ಯಾಮ್ನ ನೋಡೋಕ್ಕಾಗಲಿ. ವೀಕ್ಷಕರೇ, ನಮ್ಮ ಬೇಲೂರು ಯಗಚಿ ಡ್ಯಾಮ್ ವೀಕ್ಷಕರೇ, ಇದು ಸೋರ್ಸ್ ಬಂದ್ಬಿಟ್ಟು ನಿಮಗೆ ಬಾಬಾ ಬುಡ್ಡನ್ಗಿರಿ, ಚಿಕ್ಕಮಗಳೂರು, ಅಲ್ಲಿಂದ ಇದು ಬರ್ತ್ ಪ್ಲೇಸ್ ಬಂದ್ಬಿಟ್ಟು ಬಾಬಾ ಬುಡ್ಡನ್ಗಿರಿಯಿಂದ ಅಲ್ಲಿಂದ ಹರಿದು ಬಂದು ನಾವು ಬೇಲೂರಲ್ಲಿ ಯಗಚಿ ಅಂತ ಈ ರಿವರ್ ಹೆಸರು, ಯಗಚಿಗೆ ನಾವು ಡ್ಯಾಮ್ ಕಟ್ಟಿರೋದು, ಬೇಲೂರಲ್ಲಿ ಡ್ಯಾಮ್ ಕಟ್ಟಿರೋದು ವೀಕ್ಷಕರೇ. ಇದು ಆಲ್ಮೋಸ್ಟ್ ತುಂಬ ಚಿಕ್ಕದೇ, 3 to 4 TMC ವಾಟರ್ ಸ್ಟೋರ್ ಆಗುತ್ತೆ. ಇದು ಆಲ್ಮೋಸ್ಟ್ ಲೆಂತ್ ಬಂದ್ಬಿಟ್ಟು 1280 ಮೀಟರ್ ಏನೋ ಇದೆ. ಹೈಟ್ ಬಂದ್ಬಿಟ್ಟು ಇದು 23 ಏನೋ 22.3 ಮೀಟರು ಹೈಟ್ ಇದೆ ವೀಕ್ಷಕರೇ. ಅದು ತುಂಬಾ ದೊಡ್ಡದು ಆ್ಯಕ್ಚುಲಿ, ಬಟ್ ತುಂಬ ಸ್ಪ್ರೆಡ್ ಆಗಿದೆ. ಚಿಕ್ಕಮಗಳೂರು ಬಾಬಾ ಬುಡ್ಡನ್ಗಿರಿಯಿಂದ ಅಲ್ಲಿಂದ ಬಂದು ಆಲ್ಮೋಸ್ಟ್ 5 ಕಿಲೋಮೀಟರ್ ನಮ್ಮ ಹಳ್ಳಿಗಳೆಲ್ಲ ಹತ್ರ ಬಂದೆಲ್ಲ ನಿಂತಿದೆ ವೀಕ್ಷಕರೇ. ಅಷ್ಟು ಸ್ಟೋರ್ ಆಗಿರುತ್ತೆ. ಇದನ್ನೆಲ್ಲ ಪ್ರತಿಯೊಂದು ಇರಿಗೇಷನ್ಸಿಗಾಗಲಿ ಮತ್ತು ನಮ್ಮ ಕುಡಿಯೋ ನೀರಿಗಾಗಲಿ ಚಿಕ್ಕಮಗಳೂರಿಗೆ ಕಳಿಸ್ತೀವಿ. ನಮ್ಮ ಹಾಸನಲ್ಲೂ ಕೂಡ, ಬೇಲೂರು ತುಂಬ ಪ್ಲೇಸಸ್ಗಳಿಗೆ ಇದನ್ನು ಕುಡಿಯೋ ನೀರಾಗೂ ನಾವು ಯೂಸ್ ಮಾಡ್ಕೊತೀವಿ ವೀಕ್ಷಕರೇ. ಇಲ್ಲಿ 5 ಗೇಟು, ಈ ಡ್ಯಾಮಿಗೆ 5 ಗೇಟ್ ಬರ್ತವೆ ವೀಕ್ಷಕರೇ. 5 ಗೇಟಲ್ಲೂ ಕೂಡ ಮಳೆಗಾಲದಲ್ಲಿ ಅಂದರೆ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಟೈಮಲ್ಲಿ ಹೆವಿ ರೈನ್ ಆದಾಗ, ತುಂಬಿದಾಗ ಇದು ವೀಕ್ಷಕರೇ ಗೇಟ್ನ ಓಪನ್ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ಈಗ ಅಕ್ಟೋಬರ್ ಟೈಮಲ್ಲೂ, ಈಗ ಹೆವಿ ರೈನಿಂದ ದೀಪಾವಳಿ ಟೈಮಲ್ಲೂ ಕೂಡ ಲಾಸ್ಟ್ 2-3 ವೀಕ್ಸ್ ಬ್ಯಾಕ್ ಕೂಡ ನಾವು ಹೋಗಿದ್ವಿ ಅಲ್ಲಿ. ಆಗ ನಾನು ಈ ಕ್ಯಾಪ್ಚರ್ ಮಾಡಿದ್ದು, ಆವಾಗಲೂ ಕೂಡ ಈ ಗೇಟ್ನ ಓಪನ್ ಮಾಡಿದ್ರು ವೀಕ್ಷಕರೇ. ಆ ಗೇಟ್ ಓಪನ್ ಮಾಡಿದಾಗ ವ್ಯೂ ನೋಡೋಕ್ಕೆ ತುಂಬ ಜನ ಬರ್ತಾರೆ. ಈ ನೀರು ಹಾದು ಹೋಗಿ ಇಲ್ಲಿಂದ ನಮ್ಮ ಹೇಮಾವತಿ ಗೊರು ಡ್ಯಾಮ್ ಇದೆ, ಹೇಮಾವತಿಗೆ ಹೋಗಿ ಸೇರುತ್ತೆ ವೀಕ್ಷಕರೇ. ಒಂದು ಡ್ಯಾಮಿಂದ ಇನ್ನೊಂದು ಡ್ಯಾಮಿಗೆ ಕನೆಕ್ಷನ್ನು. ಹಾಗಾಗಿ ತುಂಬಾ ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಥೀಮ್ ಪಾರ್ಕ್ ಥರ ಅಷ್ಟು ಇಲ್ಲ, ಒಂಥರ ಅಷ್ಟು ಚೆನ್ನಾಗಿದೆ ಪಾರ್ಕು. ನೀವು ಸ್ಪೆಂಡು ಮಾಡ್ಬೋದು ಇಲ್ಲಿ ನೀವು ಯಗಚಿ ಡ್ಯಾಮ್ಗೆ ಫ್ರೀ ಎಂಟ್ರಿ. ಆ್ಯಕ್ಚುಲಿ ಇದು ನಿಮಗೆ ಬೇಲೂರು ಬಸ್ ಸ್ಟ್ಯಾಂಡಿಂದ ಆ್ಯಕ್ಚುಲಿ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ ಆಗುತ್ತೆ ಡ್ಯಾಮಿಗೆ. ನೀವು ನೆಹರು ನಗರ ಅಂತ ಬರುತ್ತೆ, ಅಲ್ಲಿ ನೀವು ಹಾಸನಿಂದ ಬಂದರೆ ನೆಹರು ನಗರದಲ್ಲಿ ಹೇಳ್ಕೊಂಡ್ರೆ ಅಲ್ಲಿಂದ ನಿಮಗೆ 1 ಕಿಲೋಮೀಟರ್ ನಿಮಗೆ ಡ್ಯಾಮು, ನಮ್ಮ ಬೇಲೂರು ಯಗಚಿ ಡ್ಯಾಮು ಸಿಗುತ್ತೆ ವೀಕ್ಷಕರೇ. ಇಲ್ಲಿಂದ 2 ಕಿಲೋಮೀಟ್ರ್ ನಿಮಗೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಹೋಗೋಕ್ಕೆ ಸೇಮ್ ಚಿಕ್ಕಮಗಳೂರು ರೂಟು. ನೀವು ನೆಹರು ನಗರದಲ್ಲಿ ಹೇಳ್ಕೊಂಡು ಚಿಕ್ಕಮಗಳೂರು ರೂಟ್ ಹೋಗ್ತಾ ಇದ್ದರೆ ಅಲ್ಲೇ ನಿಮಗೆ ಯಗಚಿ ಡ್ಯಾಮ್ದು ಎಂಟ್ರಿ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ವಾಟರ್ ಸ್ಪೋರ್ಟ್ಸಿಗೆ ಒಂದು ಎಂಟ್ರಿ ಸಿಗುತ್ತೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಲೆಫ್ಟ್ ಸೈಡ್ ಹೊಡ್ಕೊಂಡು ಡೈರೆಕ್ಟ್ 1 ಕಿಲೋಮೀಟ್ರ್ ಹೋದರೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಹತ್ರ ನಿಮಗೆ ಬಿಡುತ್ತೆ ವೀಕ್ಷಕರೇ. ಹಾಗಾಗಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಟೈಮಿಂಗ್ ಬಂದುಬಿಟ್ಟು ವೀಕ್ಷಕರೇ 7 AM ಇಂದ 6 PM ತನಕ, 6:30 ತನಕ ಇದ್ದೇ ಇರುತ್ತೆ ವೀಕ್ಷಕರೇ. ಅಲ್ಲಿ ಅಕ್ಟೋಬರ್ ಟು ಫೆಬ್ರವರಿ ಹೋಗಿ ವೀಕ್ಷಕರೇ, ಬೆಸ್ಟ್ ಟೈಮು. ವಾಟರು ಕೂಡ ಅಷ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಗ್ರೀನರಿ ಇರುತ್ತೆ, ಮತ್ತು ಸ್ವಲ್ಪ ಅಷ್ಟು ಬಿಸಿಲು, ಹೆವಿ ಬಿಸಿಲು ಏನು ಇರಲ್ಲ ನಮ್ಮ ಕಡೆ. ಹಾಗಾಗಿ ಪ್ರತಿಯೊಬ್ಬರೂ ಆ ಟೈಮಲ್ಲಿ ವಿಸಿಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ವೀಕ್ಷಕರು ಏನೇನು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ತುಂಬ ಆ್ಯಕ್ಟಿವಿಟೀಸ್ ಇದೆ ವೀಕ್ಷಕರೇ. ಜೆಟ್ ಸ್ಕೀ ಆಗಲಿ, ಸ್ಪೀಡ್ ಬೋಟ್ ಆಗಲಿ, ಬನಾನಾ ಬೋಟ್ಸ್ ಆಗಲಿ, ಮತ್ತು ನಿಮಗೆ ಕಯಾಕಿಂಗ್ ಆಗಲಿ, ಮತ್ತು ವಾಟರ್ ಥೀಮ್ ಪಾರ್ಕ್ ಅಂತ ಅದರೊಳಗೆ ವಾಟರ್ ಒಳಗೆ ಒಂದು ಥೀಮ್ ಪಾರ್ಕ್ನ ಮಾಡಿದ್ದಾರೆ ವೀಕ್ಷಕರೇ. ಅಲ್ಲೂ ಕೂಡ ನಿಮಗೆ ಪರ್ ಪರ್ಸನ್ನು 400 ಇಂದ 600 ರುಪೀಸು, 30 ಮಿನಿಟ್ಸ್ ಏನೋ. ಪಾರ್ಕ್ ಕೂಡ ಅಷ್ಟು ಚೆನ್ನಾಗಿದೆ. ವಾಟರ್ ಪಾರ್ಕು ಕಿಡ್ಸ್ಗಳೆಲ್ಲ ಆಡೋಕ್ಕಂತೂ ಸೂಪರ್ ಆಗಿದೆ ವೀಕ್ಷಕರೇ. ಫ್ಯಾಮಿಲಿ ಜೊತೆ ನೀವು ಹೋಗಲೇಬೇಕು. ಅದಾದಮೇಲೆ ನಿಮಗೆ ಸ್ಪೀಡ್ ಬೋಸ್ಟ್ ಎಲ್ಲ ಬಂದ್ಬಿಟ್ಟು ನಿಮಗೆ 300 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಜೆಟ್ ಕೀನ್ಸು ಅಷ್ಟೇ ನಿಮಗೆ 300 ರುಪೀಸು. ಬನಾನಾ ಬೋಟ್ ರೈಡು ಕೂಡ 300 to 500 ನಿಮಗೆ 300 ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಪರ್ಸನ್, ನಾನು ಹೇಳ್ತಾ ಇರೋದಲ್ಲ. ಕಯಾಕಿಂಗ್ ಅಷ್ಟೇ 200 ಇಂದ ಸ್ಟಾರ್ಟ್ ಆಗಿ 350 ತನಕ ಇರುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಬಂಪರ್ ರೈಡು, ಕ್ರೂಸ್ ಬೋಟ್ ಅಂತ ಬರುತ್ತೆ, ಅದು ಕೂಡ ನಿಮಗೆ 250 ರುಪೀಸು. ಬಂಪರ್ ರೈಡ್ ಅಂತ ಬರುತ್ತೆ, ಅದು ಕೂಡ 350 ರುಪೀಸ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ಯಾಕೇಜಸ್ ಬರ್ತವೆ ವೀಕ್ಷಕರೇ. ನೀವೇನಾದ್ರು ಹೋಲ್ ಡೇ, ಒಂದು ಹಾಫ್ ಡೇ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ವೀಕ್ಷಕರೇ, ನೀವು ಇದನ್ನು ಟ್ರೈ ಮಾಡ್ಬೋದು. 699ಗೆ 3 ಆ್ಯಕ್ಟಿವಿಟಿ, 850ಗೆ 4 ಆ್ಯಕ್ಟಿವಿಟೀಸ್, 1600ಗೆ 7 ಆ್ಯಕ್ಟಿವಿಟೀಸು ಪರ್ ಪರ್ಸನ್ಗೆ ಪ್ಯಾಕೇಜ್ ಥರ ಕೊಡ್ತಾರೆ ವೀಕ್ಷಕರೇ. ನೀವು ಅದನ್ನು ಕೂಡ ನೀವು ಅಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ತುಂಬ ಜನ ನಮ್ಮ ಬೇಲೂರು ಚೆನ್ನಕೇಶವ ರಥೋತ್ಸವ ನಡೆಯುತ್ತಲ್ಲ, ಮಾರ್ಚ್ ಏಪ್ರಿಲ್ ಟೈಮಲ್ಲಿ, ಅವಾಗ ತುಂಬ ಜನ ಇರ್ತಾರೆ. ಮತ್ತು ಚಿಕ್ಕಮಗಳೂರಿಗೆ ಯಾರ್ಯಾರು ನೀವು ಹೋಗ್ತಾರೆ
ತುಂಬ ಜನ ಅವರು ಈ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಹಾಫ್ ಡೇ ಸ್ಪೆಂಡ್ ಮಾಡೋಕ್ಕೆ ಅಲ್ಲಿ ಕೂಡ ಹೋಗ್ತಾರೆ. ಏನಕ್ಕೆ ಅಂದರೆ ಆನ್ ದ ವೇ ನೀವು ಬೇಲೂರಿಗೆ ಬರಬೇಕಾದ್ರೆ, ಚಿಕ್ಕಮಗಳೂರಿಗೆ ಹೋಗ್ಬೇಕಾದ್ರೆ ಚೆನ್ನಕೇಶವ ನೋಡ್ಕೋಬೋದು, ಹಳೆಬೀಡು ನೋಡ್ಬೋದು, ನಮ್ಮ ಬೆಗಚಿ ಡ್ಯಾಮ್ ನೋಡ್ಕೊಬೋದು. ಡ್ಯಾಮ್ ನೋಡಾದಮೇಲೆ ನೀವು ಎಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನು ಕೂಡ ನೀವು ಆಡಿಕೊಂಡು ವಾಪಸ್ಸು ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೂ, ಯಗಚಿ ಡ್ಯಾಮು ಯಾರ್ಯಾರಿಗೆ ಗೊತ್ತಿಲ್ಲ, ಹೇಗೆ ರಿವರ್ ಬರ್ತ್ ಪ್ಲೇಸ್ ಎಲ್ಲಿಂದ ಬರುತ್ತೆ, ಯಗಚಿ ಡ್ಯಾಮ್ ಹೇಗೆ, ಟೈಮಿಂಗ್ಸ್ ಯಾವುದು, ಮತ್ತು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಯಾವ ಟೈಮಲ್ಲಿ ಬೆಸ್ಟ್ ಟೈಮಲ್ಲಿ ನೀವು ವಿಸಿಟ್ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಹೀಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋನ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.